ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಕುಕಿಂಗ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಒಬ್ಬಟ್ಟು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಅತಿ ಎಷ್ಟು ಮೃದುವಾಗಿ ತುಂಬಾ ಸಾಫ್ಟ್ ಆಗಿ ಮತ್ತೆ ತೆಳುವಾದ ಒಬ್ಬಟ್ಟನ್ನ ನೀವು ಕೂಡ ಮಾಡ್ಕೋಬೇಕು ಅಂದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೀವು ಕೂಡ ಅತಿ ಎಷ್ಟು ಮೃದುವಾಗಿ ತುಂಬಾ ತೆಳುವಾದ ಮತ್ತು ಸಾಫ್ಟ್ ಆದ ಒಬ್ಬಟ್ಟನ್ನ ರೆಡಿ ಮಾಡ್ಕೋಬಹುದು. ಮೈದಾ ಆಗ್ಬೋದು, ಬೆಲ್ಲ ಆಗ್ಬೋದು, ಮತ್ತೆ ಬೇಳೆ ಆಗ್ಬೋದು, ಯಾವುದನ್ನ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನ ಒಂದು ಅಳತೆ ಪ್ರಕಾರ ನಿಮ್ಗೆ ತೋರಿಸ್ತೀನಿ. ಮೈದಾನ ಯಾವ ರೀತಿ ನಾದ್ಕೋಬೇಕು ಮತ್ತೆ ಹೂರಣನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಒಂದು ಪರ್ಫೆಕ್ಟ್ ಆದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ಈ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಅಂದ್ರೆ ಮೈದಾನ ಚೆನ್ನಾಗಿ ನಾದಿ ಇಟ್ಕೊಳ್ಳೋದು. ಒಂದು ಪಾತ್ರೆಗೆ 1 ಕಪ್ ಅಳತೆಯಿಂದ ಇಲ್ಲಿ ನಾನು 3 ಕಪ್ ಅಷ್ಟು ಮೈದಾನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆ ಯಾವ ಹಿಟ್ಟನ್ನು ಕೂಡ ಹಾಕ್ತಾ ಇಲ್ಲ. ಅಂದ್ರೆ ಚಿರೋಟಿ ರವೆ ಆಗ್ಬೋದು, ಯಾವುದನ್ನು ಕೂಡ ನಾನು ಸೇರಿಸಿಲ್ಲ, ಬರೀ ಮೈದಾ ಮಾತ್ರ. 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ತುಂಬಾ ಸಾಫ್ಟ್ ಆಗಿ ನಾವು ಮೈದಾನ ನಾದ್ಕೋಬೇಕು. ಯಾವ ತರ ನಾದ್ಕೋಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಫಸ್ಟ್ ನಾವು ಈ ರೀತಿ ಮೈದಾನ ಕಲಸ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ನಾನು ಮೈದಾನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ತೆಳುವಾಗೂ ಬೇಡ, ಹಾಗಂತ ತುಂಬಾ ಗಟ್ಟಿಯಾಗೂ ಬೇಡ. ಒಂದು ಹದವಾಗಿ ನಾವು ಮೈದಾನ ರೆಡಿ ಮಾಡ್ಕೊಂಡು ಇವಾಗ ನಾವು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮೈದಾನ ಚೆನ್ನಾಗಿ ನಾದ್ಕೋಬೇಕು. 1-2 ಬಾರಿ ನಾವು ಸ್ಟೆಪ್ ಬೈ ಸ್ಟೆಪ್ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ನೋಡಿ, ನಾನು ಒಂದ್ಸಲ ಎಣ್ಣೆ ಹಾಕಿದ್ದಲ್ಲ, ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಯಿತು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ನಾನು ಇನ್ನೊಂದು 2 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಡ್ರೈ ಆಗೋ ತನಕ ನಾವು ಚೆನ್ನಾಗಿ ಕೈನಲ್ಲಿ ನಾದ್ಕೊಳ್ಳೋಣ. ಈ ರೀತಿ ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡು ಆಮೇಲೆ ನಾವು ಈ ಕಿಚನ್ ಕೌಂಟರ್ ಮೇಲೆ ಮೈದಾ ಹಾಕೊಂಡು ಚೆನ್ನಾಗಿ ನಾವು ನಾದ್ಕೊಳ್ಳೋಣ. ನಾದುವಾಗ ಮಧ್ಯ ಮಧ್ಯ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ತರ ಕೈ ಕೊಟ್ಟು ನಾವು ಹಸ್ತದಿಂದ ಚೆನ್ನಾಗಿ ಎಳೆದು ಮೈದಾನ ನಾದ್ಕೋಬೇಕು. ಮೈದಾನ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ, ಅಂದ್ರೆ ಸ್ಮೂತ್ ಆಗಿ ಸಾಫ್ಟ್ ಆಗಿ ಒಬ್ಬಟ್ಟು ಬರುತ್ತೆ. ಒಬ್ಬಟ್ಟನ್ನ ನಾವು ತಟ್ಟುವಾಗ ಎಲ್ಲೂ ಕೂಡ ನಮಗೆ ಅರ್ಧೋಗಲ್ಲ. ಎಷ್ಟು ತೆಳುವಾಗಿ ಬೇಕಾದ್ರೂ ನಾವು ಒಬ್ಬಟ್ಟನ್ನ ತಟ್ಕೋಬಹುದು. ಮೈದಾನ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಮಧ್ಯ ಮಧ್ಯ 1 ಸ್ಪೂನ್ ಎಣ್ಣೆ ಹಾಕೊಂಡು ಈ ರೀತಿ ಕಿಚನ್ ಕೌಂಟರ್ ಮೇಲೆ ಹಾಕೊಂಡು ಬಡ್ದು ನಾವು ಚೆನ್ನಾಗಿ ಮೈದಾನ ನಾದ್ಕೋಬೇಕು. ನೋಡಿ, ಈ ರೀತಿ ನಾವು ನಾದ್ಕೊಂಡು ಮುಚ್ಚಿ ಟೈಮ್ ಇತ್ತು ಅಂತ ಅಂದ್ರೆ ನೀವು 1-2 ಅವರ್ ಬಿಟ್ರೆ ತುಂಬಾ ಚೆನ್ನಾಗಿ ಮೈದಾ ಸಾಫ್ಟ್ ಆಗಿ ಉಬ್ಬಿ ಅಳ್ಕೊಳ್ಳುತ್ತೆ. ಟೈಮ್ ಇಲ್ಲ ಅಂದ್ರೆ ನೀವು ಮಿನಿಮಮ್ 1 ಅವರ್ ಆದ್ರೂ ಮೈದಾನ ನೆನೆಸ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಹಾಕಿ ಮೇಲ್ಗಡೆ ನಾನು ಎಣ್ಣೆ ಹಾಕ್ತಾ ಇಲ್ಲ. ಎಣ್ಣೆ ಹಾಕ್ಬಾರ್ದು, ಎಣ್ಣೆ ಹಾಕಿದ್ರೆ ಮೈದಾ ಉಬ್ಬಿ ಅಳ್ಕೊಳ್ಳಲ್ಲ. ಇವಾಗ ನೋಡಿ, ನಾನು ಒಂದು ಪಾತ್ರೆನ ಮುಚ್ಚಿ ಬಿಡ್ತಾ ಇದ್ದೀನಿ. 1 ಅವರ್ ಆಗ್ಬೋದು ಅಥವಾ 2 ಅವರ್ ಆಗ್ಬೋದು. ಟೈಮ್ ಇದ್ರೆ ನೀವು 2 ಅವರ್ ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಬೇಳೆ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ನಾನು ಯಾವ ಕಪ್ಪಲ್ಲಿ ಸೇರಿಸ್ಕೊಂಡೆ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ಇದು ಕಡಲೆಬೇಳೆ ಅಲ್ಲ, ತೊಗರಿ ಬೇಳೆ, ಬರೀ ತೊಗರಿ ಬೇಳೆ ಮಾತ್ರ ನಾನು ಸೇರಿಸಿರೋದು. ಇದ್ರ ಜೊತೆಗೆ ನೀವು ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕಿ ಒಬ್ಬಟ್ಟನ್ನ ಮಾಡ್ಕೋಬಹುದು. 3 ಕಪ್ ಮೈದಾಗೆ 2 ಕಪ್ ಅಷ್ಟು ತೊಗರಿ ಬೇಳೆ ಸರಿ ಹೋಗುತ್ತೆ. ಇವಾಗ 1-2 ಬಾರಿ ನಾವು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇಯೋದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಬೇಕಾಗತ್ತೆ. ಯಾಕೆ ಅಂದ್ರೆ ಅದೇ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರ್ ಮಾಡ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆ ನಮಗೆ ಬೇಗ ಸಾಫ್ಟ್ ಆಗಿ ಬೇಯಬೇಕು ಅಂದ್ರೆ 1 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಮತ್ತೆ 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಬೇಳೆನೂ ಕೂಡ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇಳೆ ಬೇಯುವಾಗ ಆದಷ್ಟು ಆ ಮೇಲ್ಗಡೆ ಇರುವಂತ ನೊರೆನ ತೆಗೆದು ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಈ ತೊಗರಿ ಬೇಳೆನ ನಾವು ಆದಷ್ಟು ಪಾತ್ರೆನಲ್ಲೇ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿ ಬೆಂದೋಗುತ್ತೆ, ಹೂರ್ಣ ತೆಳುವಾಗ್ಬಿಡುತ್ತೆ. ಮಧ್ಯ ಮಧ್ಯ ಚೆಕ್ ಮಾಡ್ಕೊಂಡು ನಾವು ಆದಷ್ಟು ಪಾತ್ರೆನಲ್ಲೇ ನಾವು ಈ ಬೇಳೆನ ಬೇಯಿಸ್ಕೊಳ್ಳೋದು ಒಳ್ಳೇದು. ಇವಾಗ ಬೆಂದಿದ್ದಾಗಿದೆ. ಒಂದು ಬೇಳೆನ ನಾವು ಚೆಕ್ ಮಾಡಿ ನೋಡೋಣ. ಈ ರೀತಿ ನಾವು ತುಂಬಾ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ತೊಗರಿ ಬೇಳೆ ನಮಗೆ ಹಾಗೆ ಕಾಣಬೇಕು ಬೇಳೆ ತರ, ಮತ್ತೆ ಒಳಗಡೆ ಗಟ್ಟಿಯಾಗಿರ್ಬಾರ್ದು. ಈ ತರ ನಾವು ಬೇಳೆನ ಇಸ್ಕಿ ನೋಡಿದಾಗ ತುಂಬಾ ಸಾಫ್ಟ್ ಆಗಿ ಬರಬೇಕು. ತೊಗರಿ ಬೇಳೆ ನಮಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಸಿಗಬಾರ್ದು. ಇವಾಗ ತೊಗರಿ ಬೇಳೆ ತುಂಬಾ ಸಾಫ್ಟ್ ಆಗಿ ಬೆಂದಿದ್ದಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ನೀರ್ನೆಲ್ಲ ಸೋದಿಸ್ಕೊಳ್ಳೋಣ. ಬೇಳೆಯಲ್ಲಿ ನಮಗೆ ಸ್ವಲ್ಪನೂ ಕೂಡ ನೀರಿರಬಾರ್ದು. ನೀರನ್ನ ನಾವು ಆದಷ್ಟು ಚೆನ್ನಾಗಿ ಸೋದಿಸ್ಕೋಬೇಕು. ಬೇಳೆಯಲ್ಲಿ ನೀರೇನಾದ್ರೂ ಇತ್ತು ಅಂದ್ರೆ ಹೂರಣ ನಮಗೆ ತೆಳುವಾಗೋಗುತ್ತೆ. ಇದೇ ಬೇಳೆ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರ್ನ ರೆಡಿ ಮಾಡ್ಕೊಳ್ಳೋಣ. ಈ ಒಬ್ಬಟ್ಟು ಸಾಂಬಾರ್ ವಿಡಿಯೋ ಬಂದು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಇವಾಗ ಮತ್ತೆ ನಾವು ಗ್ಯಾಸ್ ಆನ್ ಮಾಡಿ ಬೇಳೆ ಬೇಯಿಸಿದಂತ ಪಾತ್ರೆಗೇನೆ ಮತ್ತೆ ತೊಗರಿಬೇಳೆ ನೀರೆಲ್ಲ ಚೆನ್ನಾಗಿ ಸೋದಿಸ್ಕೊಂಡ ಮೇಲೆ ಈ ಬೇಳೆ ಮತ್ತೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದಿಷ್ಟು ತೊಗರಿಬೇಳೆನ ನಾವು ಒಬ್ಬಟ್ಟು ಸಾಂಬಾರ್ಗೆ ಎತ್ತಿಟ್ಕೊಳ್ಳೋಣ. ಅಂದ್ರೆ 4 ಸ್ಪೂನ್ ಆಗೋಷ್ಟು ಇರ್ಬೋದು. ಒಂದು ಅರ್ಧ ಸೌಟಷ್ಟು ನಾನು ಒಬ್ಬಟ್ಟು ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಲ್ಲ ಹಾಕೋಣ. ಬೆಲ್ಲ ಬಂದು ನಾನು ಬೇಳೆ ಮತ್ತೆ ಮೈದಾ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿದ್ದೀನಿ.
ತೆಂಗಿನಕಾಯಿ ಬಂದು 2 ಕಪ್ ಅಷ್ಟು, 2 ಕಪ್ ತೊಗರಿಬೇಳೆಗೆ 2 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ತೆಂಗಿನಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೋಬಹುದು. ಇಲ್ಲಿ 2 ಕಪ್ ತೊಗರಿಬೇಳೆಗೆ 2 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ. 1.5 ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಮೈದಾ ಬಂದು 3 ಕಪ್ ನಾದ್ಕೊಂಡಿರೋಂಥದ್ದು. ಇವಾಗ ಬೇಳೆ, ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲನೂ ಕೂಡ ಸೇರಿಸಿದಾಯ್ತು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಬೇಯಿಸೋದು ಅಂದರೆ ಒಂದು 3-4 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಬೇಯಿಸೋದು ಬೇಡ. ಬೆಲ್ಲ ಕರಗಬೇಕು. ಕರಗಿ ನಮಗೆ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರ್ ಬರಬೇಕು. ಇವಾಗ ಕೊನೆಯಲ್ಲಿ ನಾವು ಒಂದೇ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ರೆಡಿಯಾಗಿದೆ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸೇರಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ನಾವು ಹೂರಣನ ರುಬ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಹೂರಣನ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ರುಬ್ಬುವಾಗ ನೀರು ಹಾಕೋದು ಅದೆಲ್ಲ ಏನು ಮಾಡಬಾರ್ದು. ಗಟ್ಟಿಯಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಹೂರಣ ಎಷ್ಟು ಗಟ್ಟಿಯಾಗಿರುತ್ತೋ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಹೂರಣ ಸೂಪರ್ ಆಗಿ ರೆಡಿಯಾಗಿದೆ. ಎಲ್ಲಾನು ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ನಮಗೆ ಹೂರಣ ಬೇಳೆ ತರ ಸಿಗಬಾರ್ದು. ಸಾಫ್ಟ್ ಆಗಿ ನಾವು ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ, ಒಬ್ಬಟ್ಟು ಮಾಡೋದಕ್ಕೆ ಸೂಪರ್ ಆಗಿ ಹೂರಣ ರೆಡಿಯಾಗಿದೆ. ಇದೇ ರೀತಿ ನಾವು ತುಂಬಾ ಸಾಫ್ಟ್ ಆಗಿ ಬೇಳೆನ ರುಬ್ಕೋಬೇಕಾಗುತ್ತೆ. ನೋಡಿ, ಈ ತರ ಗಟ್ಟಿಯಾಗಿರ್ಬೇಕು ಮತ್ತೆ ಸಾಫ್ಟ್ ಆಗಿರ್ಬೇಕು. ಇವಾಗ ಹೂರಣ ಅಂತೂ ಕರೆಕ್ಟ್ ಆಗಿ ರೆಡಿಯಾಗಿದೆ. ಮುಚ್ಚಿ ನಾವು ಒಂದ್ ಸೈಡ್ ಅಲ್ಲಿ ಇಟ್ಟು ನಾದಿ ಇಟ್ಟಿರುವಂತ ಈ ಮೈದಾನ ನೋಡೋಣ. ಇಲ್ಲ ಅಂದ್ರೂ ನನಗೆ 1.5 ಅವರ್ ಆಯ್ತು. 1 ಅವರ್ಗಿಂತ ಸ್ವಲ್ಪ ಜಾಸ್ತಿನೇ ನಾನು ಬಿಟ್ಟಿದ್ದೆ. ನೋಡಿ, ಮೇಲ್ಗಡೆ ನಾವು ಎಣ್ಣೆ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಮೈದಾ ಉಬ್ಬಿ ಹಳ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇದೇ ತರ ನಾವು ಮೈದಾನ ನಾದ್ಕೋಬೇಕು. ಈಗಿದ್ರೆ ಮಾತ್ರ ಒಬ್ಬಟ್ಟು ಎಲ್ಲೂ ಕೂಡ ನಮಗೆ ಕಿತ್ತೋಗಲ್ಲ. ತುಂಬಾ ಸಾಫ್ಟ್ ಆಗಿ ಒಬ್ಬಟ್ಟು ಬರುತ್ತೆ. ಇವಾಗ ಒಬ್ಬಟ್ಟನ್ನ ಲಟ್ಟಿಸ್ಕೊಡೋದಕ್ಕೆ ಕೆಳಗಡೆ ಒಂದು ಮಣೆ, ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಸೀಟನ್ನ ಹಾಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಎಣ್ಣೆನ ಹಚ್ಕೊಂಡು ಫಸ್ಟ್ ನಾವು ಸ್ವಲ್ಪ ಮೈದಾ ಉಂಡೆನ ತಗೊಳ್ಳೋಣ. ಒಬ್ಬಟ್ಟು ನಮಗೆ ಎಷ್ಟು ದಪ್ಪ ಬೇಕು ಮತ್ತೆ ಎಷ್ಟು ಅಗಲ ಬೇಕು ನೋಡ್ಕೊಂಡು ನೀವು ಮೈದಾ ಉಂಡೆನ ತಗೊಳ್ಳಿ. ಮೈದಾ ಎಷ್ಟು ತಗೋತೀವಿ ಅಂದ್ರೆ ನಾವು ಹೂರಣ ಎಷ್ಟು ದಪ್ಪ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾವು ಮೈದಾ ಹಿಟ್ಟನ್ನ ತಗೋಬೇಕಾಗತ್ತೆ. ಆ ಹೂರಣ ಅಷ್ಟೇ ತಗೋಬಾರ್ದು, ಜಾಸ್ತಿ ದಪ್ಪ ಬಂದ್ಬಿಡುತ್ತೆ. ಹೂರಣ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಮೈದಾ ಉಂಡೆನ ನಾವು ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಳಗಡೆ ಹೂರಣನ ಸೇರಿಸಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾವು ಕೈಗೆ ಎಣ್ಣೆನ ಹಚ್ಕೊಂಡು ನಮ್ಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಒಬ್ಬಟ್ಟನ್ನ ಲಟ್ಟಿಸ್ಕೋಬಹುದು. ನೋಡಿ, ಯಾವ ತರ ಅಂದ್ರೆ ಸುತ್ತ ನಮ್ಗೆ ಹೂರಣ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿ ನಾವು ಫಸ್ಟ್ ಆ ಹೂರಣನ ತಟ್ಕೊಂಡು ಒಂದೇ ಪೊಸಿಷನ್ ಅಲ್ಲಿ ನಾವು ಸುತ್ತ ಕೈಯಲ್ಲಿ ತಟ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಒಂದೇ ಪೊಸಿಷನ್ ಅಲ್ಲಿ ತಟ್ಕೋಬೇಕು. ಅವಾಗ ನಮ್ಗೆ ಸುತ್ತ ಮೈದಾ ಹೋಗಲ್ಲ, ಹೂರಣ ಎಲ್ಲಾ ಕಡೆ ಹೋಗುತ್ತೆ. ಇವಾಗ ನೋಡಿ, ಒಬ್ಬಟ್ಟನ್ನ ನಾನು ಈ ರೀತಿ ತಟ್ಕೊಂಡಿದ್ದೀನಿ. ಎಲ್ಲೂ ಕೂಡ ಒಬ್ಬಟ್ಟು ನಮಗೆ ಕಿತ್ತೋಗಲ್ಲ, ಅರ್ಧೋಗಲ್ಲ. ಸುತ್ತ ಹೂರಣ ಹೋಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಹೆಂಚು ಕೂಡ ಕಾದಿದೆ. ಕಾದಿರುವಂತ ಹೆಂಚಿಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಡೈರೆಕ್ಟ್ ಆಗಿ ನಾನು ಒಬ್ಬಟ್ಟನ್ನ ಕೈಲಿ ತೆಗೆದು ಹಾಕಿದ್ದೀನಿ. ಫಸ್ಟ್ ನಾವು ಕವರ್ ಸಹಿತ ತವೆ ಮೇಲೆ ಹಾಕೋದು, ಆಮೇಲೆ ನಾವು ಕವರ್ನ ತೆಗೆಯೋದು ಅದ್ಯಾವುದು ಬೇಡ. ಕೈನಲ್ಲೇ ನಾವು ತೆಗೆದು ಒಬ್ಬಟ್ಟನ್ನ ಸೇರಿಸ್ಬೋದು. ಈ ರೀತಿ ನಾವು ಕೈನಲ್ಲಿ ಡೈರೆಕ್ಟ್ ಆಗಿ ತೆಗೆದು ತವೆ ಮೇಲೆ ಹಾಕೋದಕ್ಕೆ ಬರಲ್ಲ ಅಂತ ಅನ್ನೋರು ನೀವು ಒಬ್ಬಟ್ಟು ಕವರ್ನ ಯೂಸ್ ಮಾಡಿ. ಒಬ್ಬಟ್ಟು ಮಾಡೋದಕ್ಕೆ ಅಂತಾನೆ ಒಂದು ಶೀಟ್ ಬರುತ್ತೆ, ಅದನ್ನ ಯೂಸ್ ಮಾಡಿದ್ರೆ ನೀವು ಆ ಕವರ್ ಸಹಿತ ತವೆ ಮೇಲೆ ಹಾಕಿ ಆಮೇಲೆ ನೀವು ಕವರ್ನ ತೆಗಿಬಹುದು. ಇವಾಗ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನಾನು ಆ ಕಡೆ ಈ ಕಡೆ ಎಣ್ಣೆನ ಹಚ್ಕೊಂಡು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಐ ಫ್ಲೇಮಲ್ಲಿ ಒಬ್ಬಟ್ಟನ್ನ ಬೇಯಿಸಬಾರ್ದು. ನೋಡಿ, ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು. ಇಷ್ಟೇ ಸಾಕು, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಸಾಫ್ಟ್ ಆಗಿ ಮೃದುವಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಬ್ಬಟ್ಟುಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಮೈದಾ ಉಂಡೆನ ತಗೊಂಡು, ಮೈದಾ ಉಂಡೆ ಅಂದ್ರೆ ಹೂರಣನ ನಾವು ಎಷ್ಟು ದಪ್ಪ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮೈದಾ ಉಂಡೆನ ತಗೋಬೇಕಾಗತ್ತೆ. ನೋಡಿ, ಈ ತರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸುತ್ತ ಕವರ್ ಮಾಡ್ಕೊಂಡು ಅಲ್ಲಿ ಎಕ್ಸ್ಟ್ರಾ ಏನ್ ಬಂದಿರುತ್ತೆ ನೋಡಿ ಅದನ್ನ ತೆಗೆದು ಬಿಡೋಣ. ಅಲ್ಲಿ ಎಕ್ಸ್ಟ್ರಾ ಇರೋದನ್ನ ತೆಗೆದು ಮತ್ತೆ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಕವರ್ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ಒಬ್ಬಟ್ಟು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ತೊಟ್ಕೋಬಹುದು. ನೋಡಿ, ಎಲ್ಲೂ ಕೂಡ ಸ್ವಲ್ಪನೂ ಇದು ಕಿತ್ತೋಗಲ್ಲ ಮತ್ತೆ ಡ್ಯಾಮೇಜ್ ಆಗಲ್ಲ. ನೋಡಿ, ಮೈದಾನ ನಾವು ಸಾಫ್ಟ್ ಆಗಿ ನಾದ್ಕೊಂಡಿರೋದ್ರಿಂದ ಒಬ್ಬಟ್ಟನ್ನ ನಾವು ಎಷ್ಟು ತೆಳುವಾಗಬೇಕಾದ್ರೂ ತಟ್ಟಿ ಬೇಯಿಸ್ಕೋಬಹುದು. ಇವಾಗ ಸೇಮ್ ಒಂದು ವಿಧಾನದಲ್ಲಿ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನ ಸೇರಿಸಿದ್ಮೇಲೆ ಉರಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಒಬ್ಬಟ್ಟನ್ನ ಬೇಯಿಸ್ಕೋಬೇಕು. ಒಬ್ಬಟ್ಟು ಬೇಯುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನ್ ಬೇಕಾದ್ರೂ ಹಾಕೊಂಡು ಬೇಯಿಸ್ಕೋಬಹುದು, ಅಥವಾ ಒಬ್ಬಟ್ಟನ್ನ ನಾವು ಹಾಕಿ ಕೂಡ ಬೇಯಿಸ್ಕೋಬಹುದು. ಇಲ್ಲಿ ನಾನು ಕೂಡ ಸ್ವಲ್ಪ
ಆ ಎಣ್ಣೆನ ಹಾಕೊಂಡು ಒಬ್ಬಟ್ಟನ್ನ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉಬ್ಬಿ ಎಷ್ಟು ಸಾಫ್ಟ್ ಆಗಿ ಒಬ್ಬಟ್ಟು ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ ಇದೇ ವಿಧಾನದಲ್ಲಿ ಒಬ್ಬಟ್ಟನ್ನ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ. ಇವಾಗ ಒಬ್ಬಟ್ಟುಗಳು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಬ್ಬಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾವು ಬೇಳೆ ಯಾವ ತರ ಬೇಯಿಸ್ಕೋಬೇಕು, ಊರಣ ಯಾವ ತರ ರೆಡಿ ಮಾಡ್ಕೋಬೇಕು, ಮತ್ತೆ ಮೈದಾನ ಯಾವ ತರ ನಾವು ನಾದ್ಕೋಬೇಕು, ಬೇಳೆ ಬೆಲ್ಲ ಮೈದಾ ಎಲ್ಲವನ್ನು ಕೂಡ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಬೇಕು ಎಲ್ಲಾನು ಕೂಡ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ತುಂಬಾ ಸಾಫ್ಟ್ ಆದ ಮತ್ತು ತೆಳುವಾದ ಒಬ್ಬಟ್ಟನ್ನ ಮಾಡ್ಕೋಬಹುದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.